ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿಂದ ಬಂದಿರೋದು ನಾವು. ಅಣ್ಣವ್ರ ಬರ್ತಡೇಗೋಸ್ಕರ 52ನೇ ಹುಟ್ಟುಹಬ್ಬ ಆಚರಿಸ್ಕೊಂಡು ಬಂದಿದ್ವಿ. ತುಂಬ ಖುಷಿ ಆಯಿತು. ಆದರೆ ಏನು ಮಾಡ್ತಾರೆ, ಒಂದೇ ಒಂದು ಬೇಜಾರಾದಂದರೆ ನಮಗೆ ಈ ಸರಿನೂ ಭೇಟಿ ಮಾಡೋಕ್ಕಾಗಲ್ಲ. ಸತತ ಇದು 7ನೇ ಬಾರಿ ಬರ್ತಿರೋದು ನಾವು. ಈ ಸರಿನೂ ಅವ್ರನ್ನ ಭೇಟಿ ಮಾಡೋಕ್ಕಾಗಲ್ಲ. ಅದೊಂದು ತಮಗೆ ತುಂಬ ನಿರಾಸೆ ಆಗಿದೆ. ಮತ್ತು ಪ್ರತಿ ವರ್ಷವೂ ಬರೀ ಇದೇ ಮಿಸ್ ಆಗ್ತಿದೆ. ಇಲ್ಲಿ ಲಾಸ್ಟ್ ಟೈಮ್ ಜಯನಗರ ಹೋಗೋರು ಅಲ್ಲಿ ಬರೀ ಹಿಂಗಾಯ್ತು. ಆ್ಯಕ್ಚುಲಿ ವಿಚ್ ಮಾಡೋಕ್ಕಾಗಲಿಲ್ಲ. ಮತ್ತು ಆದರೂ ಬಂದು ಸಪೋರ್ಟ್ ಮಾಡಿ ಅಭಿಮಾನಿಗಳು ಬಂದು ಸಪೋರ್ಟ್ ಮಾಡಿದ್ರು. ಹಂಗಂತ ಈಗ ಖುಷಿ ಆಯ್ತು ಸರ್. ಅದು ನಮಗೋಸ್ಕರ ಬಂದಿರಲ್ಲ. ರಾತ್ರಿ 12 ಗಂಟೆ ಆದ್ರೂ ಪರವಾಗಿಲ್ಲ, ಮುಂಚೆ 7 ಗಂಟೆ ಬಂದಿರಲ್ಲ, ಅಷ್ಟು ಖುಷಿ ಆಯ್ತು ಸರ್. ನಿಮ್ಮ ಜೀವನಕ್ಕೆ ಕೆಲವೊಂದು ಕಿವಿ ಮಾತು ಹೇಳ್ಕೊಟ್ರು, ಎಷ್ಟು ಮಟ್ಟಿಗೆ ನಿಮಗೆ ತಟ್ಟುತ್ತದೆ? ತುಂಬ ಖುಷಿ ಆಗ್ತಿದೆ. ಇಂಥ ನಮ್ಗೆ ಕಿವಿ ಮಾತು ಹೇಳ್ತಿದ್ರಲ್ಲ, ಇನ್ನೂ ಖುಷಿ ಆಗ್ತಿದೆ. ಅವರಿಂದಾನೇ ನಾವು ಹಿಂಗಿರೋದು ಸರ್. ಯಾವುದನ್ನೆಲ್ಲ ಅಳವಡಿಸ್ಕೊತೀರ? ಅವರಿಂದಾನೇ ಅವ್ರು ಒಂದೊಂದು ಸಾಂಗಲ್ಲೂ ಒಂದೊಂದು ಪದ ಇರುತ್ತಲ್ಲ, ಆ ಪದ ಒಂದು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ. ನಿಮ್ಗೆ ಯಾವ ಸಾಂಗ್ ಇಷ್ಟ? ನಮ್ದು ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಂದು ದಿನ. ಆ ಲೈನ್ ಇದೆಯಲ್ಲ, ಆ ಲೈನ್ಗೋಸ್ಕರ ಬದುಕ್ತಾ ಇದೀವಿ ಸರ್ ನಾವು. ಎಲ್ಲರೂ ಹೇಳ್ತಾರೆ, ಒಂದ್ ಮಾತು ಬರ್ತದೆ, ಎಲ್ಲರೂ ಹೇಳ್ತಾರೆ ಅವ್ರವ್ರ ಜೀವನಕ್ಕೆ ಸರಿಯಾಗಿದ್ದನ್ನ ಮಾತಾಡ್ತಾರೆ. ಬಟ್ ನಮ್ಮ ಬಾಸು ಅಭಿಮಾನಿಗಳ ಬಗ್ಗೆ ಮಾತಾಡ್ತಾರೆ. ಯಾರು ಏನೇ ಮಾತಾಡಲಿ, ಯಾರು ಎಷ್ಟೇ ಕೆಟ್ಟದ್ದು ಮಾತಾಡಲಿ, ನಾನೇ ತಲೆ ಕೆಡಿಸ್ಕೊಂತಿಲ್ಲ, ನೀವು ಯಾಕೆ ತಲೆ ಕೆಡಿಸ್ಕೊಂತೀರ? ಅದು ಅಭಿಮಾನಿಗಳ ಮೇಲೆ ಇರೋಂಥ ಒಂದು ಕನಿಕರ. ನಮ್ಮ ಬಾಸು ಹೇಳಿದ್ರು, ಮಾಡ್ತೀರಾ, ಒಳ್ಳೆ ಕೆಲಸ ಮಾಡಿ, ಮನೆ ಕಟ್ಕೊಟ್ಟಿದ್ರು. ಲಾಸ್ಟ್ ಏನು ಅಂದ್ರೆ ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ಮನೆ ಕಟ್ಕೊಟ್ರು ಮನೆ ಇಲ್ದಿರೋರಿಗೆ. ಅಂತ ಒಳ್ಳೆ ಕೆಲಸ ಮಾಡಿ. ಮತ್ತೆ ನಾನು ಈ ವರ್ಷ ತಾಯಿ ಇಲ್ಲ, ನನ್ನ ತಾಯಿನ ನಿಮ್ಮ ಅದು ನಮಗೂ ದುಃಖ ಇದೆ. ನಮ್ಮ ತಾಯಿ ಬೇರೆಲ್ಲ, ಅವ್ರ ತಾಯಿ ಬೇರೆಲ್ಲ. ಅವ್ರ ತಾಯಿ ಹೆಂಗೋ ನಮ್ಮ ತಾಯಿನೂ ಹಂಗೇನೆ. ಅದಕ್ಕೋಸ್ಕರ ನಾವು ಬೆಲೆ ಕೊಟ್ಬಿಟ್ಟು ನಾವು ಪ್ರತಿ ವರ್ಷವೂ 2ನೇ ತಾರೀಕು ಮಾಡ್ತಾ ಇದ್ವಿ. ಈ ವರ್ಷ 1ನೇ ತಾರೀಕು 9 ಗಂಟೆಗೆ ಬರೋಕ್ಕೆ ಹೇಳಿದ್ರು. ನಾವು ಇಲ್ಲಿ ಬಂದಿದ್ದೀವಿ. ಅದನ್ನು ಬಿಟ್ಟುಬಿಟ್ಟು ಇವತ್ತು ವಿಷ್ಣುವರ್ಧನ ಫಿಲಮ್ ರಿಲೀಸ್ ಆಯಿತು. ನಾನು ದಾವಣಗೆರೆ ಬೆಳಗ್ಗೆ ಫ್ಯಾನ್ ಶೋ ನೋಡ್ಕೊಂಡು, ಬೆಳಗ್ಗೆ 9 ಗಂಟೆಗೆ ಫ್ಯಾನ್ ಶೋ ನೋಡ್ಕೊಂಡ್ಬಿಟ್ಟು ದಾವಣಗೆರೆಯಿಂದ ಇಲ್ಲಿ ಬಂದ್ವಿ. ಹೇಗೆ ನಮ್ಮ ಬಾಸ್ ಎಂಟರ್ ಕರ್ನಾಟಕ ಅಲ್ಲ, ರಾಯಚೂರು ಎಲ್ಲ ಪ್ರತಿ ಜಿಲ್ಲೆ ಎಲ್ಲ ಬಂದೇ ಬರ್ತಾರೆ. ಅಭಿಮಾನಿಗಳಿದ್ದಾರೆ, ನಮ್ಮ ಬಾಸ್ ಅಭಿಮಾನಿಗಳಿದ್ದಾರೆ. ಅವ್ರನ್ನ ಸ್ಫೂರ್ತಿದಾಯಕ ತಗೊಂತವ್ರೆ. ಒಂದು ಬಿಗ್ ಬಾಸ್ ಶೋ ಬಂತು ಅಂದರೆ ಬರೀ ಮಕ್ಕಳಲ್ಲ, ಹುಡುಗರಲ್ಲ, ಹುಡುಗಿರಲ್ಲ, ಹೆಣ್ಮಕ್ಳಲ್ಲ. ದೇಹದಾನ ಮಹಾದಾನ ಅವ್ರ ಹೆಸರಲ್ಲೇ ಇದೆ ಸರ್, ಸುದೀಪ್. ದೀಪ ಅಂದ್ರೆ ಏನು? ಬೆಳಗೋ ದೀಪ. ಅದು ದೀಪ ಬೆಳಗುತ್ತೆ ಹೊರತು, ಬೆಳಕು ಕೊಡುತ್ತೆ ಹೊರತು ಕತ್ಲು ಮಾಡಲ್ಲ. ಅವ್ರ ಹೆಸರಲ್ಲೇ ಇದೆ. ಸರೋಜಮ್ಮಗೆ ಸಂಜೀವ್ ಅಪ್ಪಗೆ ಕಿಚ್ಚ ಬಾಸ್ಗೆ ಕೇಳಿಸ್ಕೊಳ್ಳೋ ವರ್ಷ ನಮ್ಮ ಕಿಚ್ಚ 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 ಕಿಚ್ಚ. ನಮ್ಮ ಹತ್ರ ಬೇಡ, ನಾವು ಸರಿ ಇಲ್ಲ. ಏನಾದ್ರು ಉತ್ತರ ಕರ್ನಾಟಕ ಮಂದಿ ನಾವು ಹೆಚ್ಚು ಕಡಿಮೆ ಹೇಳ್ತಾರ, ಯಾರು ನೋಡೋದಿಲ್ಲ. ಡಿಸಿಪಿ ರವಿ ಡಿ ಚನ್ನಣ್ಣ ಅವ್ರು ಹೇಳಿದ್ದಾರೆ. ಆಮೇಲೆ ಏನಂತಾರಲ್ಲ ಅದು ಸರ್, ಒಂದು ನಿಮಿಷ. ರವಿ ಡಿ ಚನ್ನಣ್ಣ ಅವ್ರು ಹೇಳಿದ್ದಾರೆ, ಸುದೀಪ್ ಸರ್ದು ಒಂದು ಲೈನ್ ನನಗೆ ಇಂಪಾರ್ಟೆಂಟು. ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಒಳ್ಳೆತನ ಇದ್ದಾರೆ ಯಾವತ್ತು ಗೆಲ್ತಾರೆ, ಕೆಟ್ಟತನ ಇದ್ದಾರೆ ಯಾವತ್ತು ಸೋಲ್ತಾರೆ. ನಮ್ಮ ಹತ್ರ ಬೇಡ. ಹ್ಯಾಪಿ ಬರ್ಡೇ ಕಿಚ್ಚ ಸುದೀಪ್ ಅಣ್ಣ. ಹೌದು, ಖಂಡಿತ. ಇವತ್ತಿನವರೆಗೂ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ನಮ್ಮ ಬಾಸ್ಗೆ ಬರೋಷ್ಟು ನಮ್ಮ ಒರಿಜಿನಲ್ ಲೈಕ್ಸು ಬರುತ್ತೆ. ಸರಿನಾ? ಒರಿಜಿನಲ್ ಲೈಕ್ಸು, ಒರಿಜಿನಲ್ ಕಮೆಂಟು ಬರುತ್ತೆ. ಏನು ಸರ್? ಒರಿಜಿನಲ್ ಲೈಕು, ಒರಿಜಿನಲ್ ಕಮೆಂಟು ಬರುತ್ತೆ. ಫೇಕ್ ಅಕೌಂಟ್ ಇಟ್ಕೊಂಡು ಯಾವನೂ ಮಾಡಿಲ್ಲ ಇವತ್ತು. ಸರಿನಾ? ಆ ಥರ ಮಾಡಿದ್ರೆ ಮಿಲಿಯನ್ ಅನ್ನೋದು ಲೆಕ್ಕನೇ ಇಲ್ಲ ಸರ್. ನಿಮ್ಮ ಗೆಳೆಯ ಸಮೂಹಕ್ಕೆ ಏನು ಹೇಳ್ತೀರಿ ಸರ್? ಫ್ಯಾನ್ ವಾರ್ ಬೇಡ, ಎಲ್ಲರೂ ಒಂದೇ. ಕಿಚ್ಚಣ್ಣು ಒಂದೇ ದರ್ಶನ ಒಂದೇ, ಇಬ್ರು ದೋಸ್ತರು. ಬಟ್ ಕಿಚ್ಚಣ್ಣ ಮೆದೆ ಮೇಲೆ ಕಿಚ್ಚಣ್ಣಿಗೆ ಮಾರ್ಕ್ ಮಾಡ್ಕೊಳ್ಳಿ. ಅವ್ರ ಮಾತೆ ನಮಗೆ ಮಾರ್ಗದರ್ಶನ. ಅವ್ರು ಹೇಳಿದ ವಾಕ್ಯ ನಾವು ಕೇಳ್ತೀವಿ. ಅಭಿನಯ ಚಕ್ರವರ್ತಿ ಕಿಚ್ಚ ಬಾಸ್ಗೆ ಬಾದ್ಶಾ ಕಿಚ್ಚ ಸುದೀಪ್ ಅಣ್ಣನಿಗೆ.
ಅಭಿಮಾನಿಗಳು ಇನ್ಮೇಲೆ ಹೆಣ್ಮಕ್ಳಿಗೆ ಗೌರವಯುತವಾಗಿ ಗೌರವ ಕೊಡಬೇಕು, ಭಾಷೆ ಇರಬೇಕು. ಎಲ್ಲರಿಗೂ ಹಿಂಸೆ ಕೊಡ್ಬೇಡಿ. ಗೂಳಿ ಎಲ್ಲ ನೋಡಿ ಗೂಳಿ ಹುಳಿ ಬತ್ತ ಮಾತಾಡಿ ಇಲ್ಲಿ. ಸುದೀಪ್ ಸರ್ ಒಂದಾಗ್ಬೇಕು. ಒಂದಿದ್ರೆ ನಮಗೂ ಸಂತೋಷ. ನಾವ್ ಯಾವತ್ತೂ ಕೆಟ್ಟ ರೀತಿ ನೋಡಿಲ್ಲ. ಅವರು ಸ್ನೇಹಿತರು, ಇವರು ನಮ್ಮ ಸ್ನೇಹಿತರೆ. ನೀವು ಮಾತಾಡಿ ಆರಾಮ ಫ್ರೀಯಾಗಿ ಮಾತಾಡಿ. ನಾವು ಹೇಗನ್ನಿಸ್ತು ಇವತ್ತು ಕಿಚ್ಚ ಸುದೀಪ್ ಬರ್ತಾಳೆ? ನಮ್ಗೆ ವರ್ಷಕ್ಕೆ ಒಂದೇ ಹಬ್ಬ ಮಾಡೋದು ಸಹ ನಾವು ಯಾವ್ರವರು? ನಾವು ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ಮಲ್ಲಳ್ಳಿ ಗ್ರಾಮ. ನಾವು ಮಿನಿಮಮ್ 11 ವರ್ಷದಿಂದ ಬಂದಿರೋದು. 11 ವರ್ಷ ಇವಾಗ ಯಾವಾಗ 11 ವರ್ಷ ಯಾವಾಗ ಅಂದಿದೆ ಇವಾಗ ಇವಾಗಲೂ ಅವ್ರಿಗೆ ತುಂಬಿರೋದೇ 11 ವರ್ಷ. 52 ವರ್ಷ ಅಲ್ಲ, ಅವ್ರಿಗೆ 11 ವರ್ಷ ಇವಾಗ ತುಂಬಿರೋದು ಅವ್ರಿಗೆ. ಕಿಚ್ಚ ಸುದೀಪ್ಗೆ ಕಿವಿ ಮಾತಾಡಿದ್ರೆ ಫ್ಯಾನ್ಸ್ಗೆ ಇವತ್ತು ಬೇರೆ ಕಮೆಂಟ್ಗೆ ಬೇರೆ ಪೋಸ್ಟ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಅದು ಜಮಾನದಲ್ಲೇ ಹೇಳ್ಬಿಟ್ರು ಸರ್. ಪದೇ ಪದೇ ಅವ್ರು ಅಷ್ಟೇ ಸರ್. ಜಮಾನದಲ್ಲೇ ಹೇಳ್ಬಿಟ್ರು ಸರ್. ಅದು ಮಾತಾಡ್ತಾ ಇದಾರೆ, ಮ್ಯಾಕ್ಸಿಮಮ್ ಮಾತಾಡ್ಬೇಕು. ದರ್ಶನ ಸುದೀಪ್ ಅವರು ಒಂದಾಗಬೇಕು ಅಂತ ಇಡೀ ಕರ್ನಾಟಕದ ರಾಜ್ಯ ಜನ ಕಾಯ್ಕೊಂಡು ನಿಂತಿದೆ. ಒಂದಾಯ್ತಾರೆ, ಆದಷ್ಟು ಬೇಗ ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ. ಕಿಚ್ಚ ಸುದೀಪ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.